ಏನಪ್ಪ ದೇವ್ರೆ, ಇವತ್ತು ಸೂರ್ಯ ನೆತ್ತಿ ಮೇಲೆ ಬರೋ ಹೊತ್ತಾದರೂ ಒಂದೇ ಒಂದು ಗಿರಾಕಿನೂ ಪತ್ತೆ ಇಲ್ಲ. ಹೀಗೆ ಆದರೆ ಸಂಜೆ ಮನೆಗೆ ಏನು ತೊಗೊಂಡೋಗೋದು? ನನ್ನ ಮಗಂಗೆ ಯಾವ ಸ್ಕೂಲಿಗೆ ಸೇರಿಸೋದು? ಓಯ್ ಶಶಿ, ನಿಂತ್ಕೊಳ್ಳೋ. ಏನೋ? ಸ್ವೀಟ್ ತಗೊಳ್ಳೋ, ನಾನು ಇಂಜಿನಿಯರಿಂಗ್ ಪಾಸ್ ಆಗಿದ್ದೀನಿ. ಹೌದೇನೋ? ಕಂಗ್ರ್ಯಾಚುಲೇಷನ್ ಕಣೋ, ದೇವ್ರು ಒಳ್ಳೇದು ಮಾಡಲಿ. ಓ ಅಂಕಲ್, ಒಂದು ನಿಮಿಷ. ಸ್ವೀಟ್ ತಗೊಳ್ಳಿ, ನಾನು ಇಂಜಿನಿಯರಿಂಗ್ ಪಾಸ್ ಆಗಿದ್ದೀನಿ. ಅಯ್ಯೋ ಅಂಕಲ್, ತಿನ್ನಿ ಅಂತ ಕೊಟ್ಟರೆ ಜೇಬಲ್ಲಿ ಇಟ್ಕೊತಾ ಇದ್ದೀರಾ? ಅಯ್ಯೋ, ಮನೇಲಿ ನನ್ನ ಮಗ ಇದ್ದಾನಪ್ಪ, ಅವನಿಗೆ ಕೊಡೋದಕ್ಕೆ. ಓ ಹೌದಾ? ಅಯ್ಯಯ್ಯೋ, ಅಷ್ಟೊಂದು ಬೇಡಪ್ಪ. ತಗೊಳ್ಳಿ ತಗೊಳ್ಳಿ, ಪರವಾಗಿಲ್ಲ ತಗೊಳ್ಳಿ. ನಿಮ್ಮ ಮಗ ಏನು ಓದ್ಕೊಂಡಿದ್ದಾನೆ? ಈ ಸ್ಕೂಲ್ಗೆ ಇನ್ನೂ ಸೇರಿಸಿಲ್ಲಪ್ಪ, ಈ ವರ್ಷ ಸೇರಿಸ್ಬೇಕು. ಹೌದಾ, ಸರಿ ಅಂಕಲ್, ನಾನು ಬರ್ತೀನಿ. ಆಯ್ತಪ್ಪ, ಒಳ್ಳೇದಾಗಲಿ. ಅಯ್ಯೋ ದೇವ್ರೆ, ನನ್ನ ಮಗ ಈ ಹುಡುಗನ ಥರ ಯಾವಾಗ ಓದೋದು? ಈ ಸ್ಕೂಲಿಗೆ ಸೇರ್ಸೋಕ್ಕೆ ದುಡ್ಡಿಲ್ಲ, ಏನು ಮಾಡಲಪ್ಪ? ಓ, ಮಕ್ಕಳು ಈ ಸ್ಕೂಲಿಗೆ ಹೋಗೋ ಚಿತ್ರ ಕೊಟ್ಟವ್ರೆ. ನಂಗೆ ಬೇರೆ ಸರಿಯಾಗಿ ಓದೋಕ್ಕೆ ಬರಲ್ಲ. ಯಾರ ಕೈಲಾದರೂ ಓದಿ ತಿಳ್ಕೊಳ್ಳೋಣ ಅಂದರೆ. ಸರ್ ಸರ್, ಒಂದು ನಿಮಿಷ. ಮಕ್ಕಳು ಓದೋದ್ರ ಬಗ್ಗೆ ಏನೋ ಕೊಟ್ಟಿದ್ದಾರೆ, ಓದಿ ಹೇಳಿ ಸರ್. ನಿಮಿಷ, ಆಮೇಲೆ ಮಾಡ್ತೀನಿರೋ. ಓ ಇದು RTA ಅಂತ, ಅಂದರೆ ಶಿಕ್ಷಣ ಹಕ್ಕು ಕಾಯ್ದೆ. ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ರಲ್ಲ, ಅಂದರೆ ಆಗಸ್ಟ್ 26, 2009ರಲ್ಲಿ ಈ ಕಾನೂನು ಜಾರಿಗೆ ತಂದರು. ಇದರಿಂದ ಬಡವ್ರ ಮಕ್ಕಳು ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಅನ್ನೋ ಭೇದ ಭಾವ ಇಲ್ಲದೆ ಯಾರು ಬೇಕಾದ್ರೂ ಅಡ್ಮಿಷನ್ ಆಗ್ಬೋದು. ದುಡ್ಡಿನ ಖರ್ಚಿಲ್ಲದೆ ಆರಾಮಾಗಿ ಗೌರ್ಮೆಂಟ್ ದುಡ್ಡಲ್ಲಿ ಓದ್ಬೋದು. ಇದಕ್ಕಾಗಿ ಸರಿಯಾದ ದಾಖಲೆಯೊಂದಿಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿ KG ಅಥವಾ 1ನೇ ತರಗತಿಗೆ ನಿಮ್ಮ ಅಕ್ಕಪಕ್ಕ ಶಾಲೆಗಳಲ್ಲಿ, ಅಂದರೆ ಮಾನ್ಯತೆ ಪಡೆದ ಶಾಲೆಗಳಲ್ಲಿ ಅಡ್ಮಿಷನ್ ಮಾಡ್ಕೋಬೋದು. ಈ ಅಡ್ಮಿಷನ್ ಫೀಸ್ನ ಸರ್ಕಾರನೇ ಕೊಡುತ್ತೆ. ಈಗಾಗಲೇ ಲಕ್ಷಾಂತರ ಮಕ್ಕಳು ಇದ್ರ ಉಪಯೋಗ ಪಡ್ಕೋತಾ ಇದ್ದಾರೆ. ನಿಮ್ಮನೆ ಯಾವ್ದಾದ್ರು ಮಕ್ಕಳಿದ್ರೆ ಇದ್ರ ಉಪಯೋಗ ಪಡ್ಕೋಬೋದು. ಸರಿ ಸರ್, ಆಯಿತು ಸರ್. ಕೊನೆಗೂ ನಮ್ಮಂಥ ಬಡವರು ನಮ್ಮ ಮಕ್ಕಳನ್ನ ಇಂಥ ಒಳ್ಳೊಳ್ಳೆ ಸ್ಕೂಲಿಗೆ ಸೇರಿಸಿ ಓದಿಸೋ ಅವಕಾಶ ಸಿಕ್ತಲ್ಲ. ಈ ಕಾನೂನು ತಂದವರು ಆ ದೇವರು ಅವ್ರನ್ನ ಚೆನ್ನಾಗಿಟ್ಟಿರಲಿ.